ಇನ್ನು ಗುತ್ತಿಗೆದಾರರ ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ಸರಿಯಾದ ಪೇಮೆಂಟ್ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ತುಂಬಾ ಸಮಸ್ಯೆ ಆಗಿದೆ. ಕಳೆದ 3 ವರ್ಷಗಳಿಂದಲೂ ಕೂಡ ತೊಂದರೆ ಆಗ್ತಾ ಇದೆ. ಗುತ್ತಿಗೆದಾರರ ಸಂಘದ ರಾಜ್ಯ ಅಧ್ಯಕ್ಷ ಆರ್ ಮಂಜುನಾಥ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಹಾಗೂ ಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೇವೆ. ಯಾರೂ ಕೂಡ ಸಣ್ಣ ಗುತ್ತಿಗೆದಾರರ ಕಡೆ ಗಮನವನ್ನ ಹರಿಸ್ತಾ ಇಲ್ಲ. ಜ್ಯೇಷ್ಠತೆ ಕೂಡ ಕಾಪಾಡುವಲ್ಲಿ ಸರ್ಕಾರ ವಿಫಲ ಆಗಿದೆ. ಎಲ್ಲಾ ಇಲಾಖೆಗಳಲ್ಲಿ ಕಾಣದ ಕೈಗಳಿಂದ ಕಂಟ್ರೋಲ್ ಆಗ್ತಿದೆ. ಇನ್ನು ಸಚಿವರ ಸಂಬಂಧಿಗಳು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಮಧ್ಯವರ್ತಿಗಳ ಹಾವಳಿಯನ್ನ ಸಚಿವರು ನಿಯಂತ್ರಣ ಮಾಡಬೇಕು. ಬಲಾಢ್ಯರಿಗೆ 100 ರಿಂದ 150 ಕೋಟಿ ಪೇಮೆಂಟ್ ಮಾಡ್ತಿದ್ದಾರೆ. ಸಣ್ಣ ಕಾಂಟ್ರಾಕ್ಟರ್ಗಳು ಯಾರು ಇರ್ತಾರಲ್ಲ, ಇವರಿಗೆ ಪೇಮೆಂಟ್ ಮಾಡ್ತಾ ಇಲ್ಲ ಅನ್ನೋದಾಗಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ಆರೋಪವನ್ನ ಮಾಡಿದ್ದಾರೆ. ಒಂದು ಕಡೆ ಗುತ್ತಿಗೆದಾರರ ಸಂಘ ಈಗಾಗಲೇ ಪತ್ರವನ್ನ ಬರೆದಿದೆ. ಸಿಎಂ ಡಿಸಿಎಂ ಸೇರಿ ಅನೇಕರಿಗೆ, ಜೊತೆಯಲ್ಲಿ ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ. ಈಗ ಇಲ್ಲಿ ನಮ್ಮಲ್ಲಿ ಇದುವರೆಗೂ ಸಹ ನಮ್ಮ ಕಾಂಟ್ರಾಕ್ಟರ್ಗಳು, ಚಿಕ್ಕ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಕರೆಕ್ಟಾಗಿ ಸರಿಯಾದ ಪೇಮೆಂಟ್ಗಳು ಸಿಗದಲ್ಲೇ ನಮಗೆ ತುಂಬ ಕಷ್ಟ ಆಗಿದೆ. ನಮಗೇನಾಗಿದೆ, ಈಗ 5 ಲಕ್ಷದಿಂದ 50 ಲಕ್ಷ ಮಾಡಿರ್ತಕ್ಕಂಥದ್ದು ಎಲ್ಲ ಇಲಾಖೆಯಲ್ಲೂ 3 ವರ್ಷದಿಂದ ಪೇಮೆಂಟ್ ಇಲ್ದಲೇ ಇದೆ. ಈಗ ನಮಗೆ ಸುಮಾರು ನಮ್ಮ ಎಲ್ಲ ಮಿನಿಸ್ಟ್ರಿಗಳಿಗೂ ಲೆಟ್ರ್ ಬರೆದ್ವಿ, ಎಲ್ಲ ಸಿ ಎಮ್ಗಳಿಗೂ ಲೆಟ್ರ್ ಬರೆದ್ವಿ. ಎಲ್ಲದೂ ಆದರೂ ಸಹ ಯಾರೂ ಅದ್ರ ಬಗ್ಗೆ ಸಣ್ಣ ಕಾಂಟ್ರಾಕ್ಟರ್ಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈಗ ಇದುವರೆಗೂ ನಮ್ಮ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಏನು ಕೊಡಬೇಕು, ನಮಗೆ ಜ್ಯೇಷ್ಠತೆ ಮೇಂಟೈನ್ ಮಾಡಬೇಕು. ಜ್ಯೇಷ್ಠತೆ ಏನಪ್ಪ ಮೇಂಟೈನ್ ಮಾಡಬೇಕು ನಮಗೆ? ಈಗ ನಮ್ಮಲ್ಲಿ ಯಾರ್ಯಾರು ಫಸ್ಟ್ ಕಮ್ ಫಸ್ಟ್, ಯಾರು ಫಸ್ಟ್ ಕೆಲಸ ಮಾಡಿರ್ತಾರೋ ಅವ್ರು ಪೇಮೆಂಟ್ ಕೊಡುವಂಥ ಕೆಲಸ ಇದೆ. ಆದರೆ ಇದನ್ನು ಯಾವ ಇಲಾಖೆಯೂ ಸಹ ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಎಲ್ಲ ಇಲಾಖೆಗಳು ಕಾಣದ ಕೈಗಳು, ಎಲ್ಲರೂ ಅವರು ರಿಲೇಟಿವ್ಸು, ಅವ್ರು ಬಂಧು ಬಳಗದವರು ಯಾರೋ ಒಂದು ಇಲಾಖೆ ಕಂಟ್ರೋಲ್ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ. ಇವನ್ ನಮ್ಮ PWDನಲ್ಲಿ ಇದುವರೆಗೂ ಅವ್ರು ಭಾಳ ಒಳ್ಳೆಯ ಮಿನಿಸ್ಟ್ರು. ನಮಗೆ ಆ್ಯಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ. 4-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ಬರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫರೆನ್ಸ್ ಆಗಿದ್ದಾರೆ. ಆ ಮಿನಿಸ್ಟ್ರು ಅವರು ಏನು ಗೊತ್ತಾ, ಮಿನಿಸ್ಟ್ರುಗಳು ಏನೋ ಡಿಸಿಷನ್ ತೊಗೊಂಡ್ರೆ ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡಬೇಕು ಅಂತ ಸಂದರ್ಭದಲ್ಲೂ ಸಹ ಡಿಸಿಷನ್ ತೊಗೊಂಡಿರ್ತಾರೆ. ಅವರು ಅದನ್ನು ಬದಲಾಯಿಸಿ ಮಾಡೋವಂಥ ಕೆಲಸ ಮಾಡ್ತಾರೆ. ಯಾರು ಅಧಿಕಾರಿಗಳು, ಸೆಕ್ರೆಟರಿಗಳು ಕೇಳಿದರೆ, OSD ಕೇಳಿದರೆ, ಯಾರು ಕೇಳಿದ್ರು ಕೂಡ ಯಾರೂ ಸಹ ನಮಗೆ ಗೊತ್ತಿಲ್ಲ ಅಂತಾರೆ. ಮತ್ತು ಯಾರಿಗೆ ಗೊತ್ತಿದ್ದು? ಸೊ ಇದಾಗಬಾರ್ದು. ನಮ್ಮ ಒತ್ತಾಯ ಇಷ್ಟೇ, ಸಣ್ಣ ಕಾಂಟ್ರಾಕ್ಟರ್ಗಳಿಗೆ 5 ರಿಂದ 50 ಲಕ್ಷ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಇಮಿಡಿಯೇಟಾಗಿ ಕ್ಲಿಯರ್ ಆಗಬೇಕು. ಮತ್ತು ಜೊತೆಗೆ ಜ್ಯೇಷ್ಠತೆ ಕಾಪಾಡಬೇಕು. ಮತ್ತು ಜೊತೆಗೆ ಥರ್ಡ್ ಪಾರ್ಟಿ ಯಾರು ಸಂಬಂಧಿಕರುಗಳು ಹಸ್ತಕ್ಷೇಪ ಮಾಡಬಾರ್ದು. ಇಷ್ಟು ನಮ್ಮ ಒತ್ತಾಯ. ಹಾಗೆ ನೆಕ್ಸ್ಟ್ DK ಶಿವಕುಮಾರ್ ಹತ್ರ ಅವರು ಇದು ಇಲಾಖೆಗೆ ಬಂದರೆ, DCM ಸಾಹೇಬರು 3ನೇ ತಾರೀಕು ಮೀಟಿಂಗ್ ಮಾಡಿದರು. 11ನೇ ತಾರೀಕು ಮೀಟಿಂಗ್ ಮಾಡ್ತೀನಿ 4 MDಗಳು ಸೇರಿಸ್ಕೊಂಡು ಅಂತ ಹೇಳಿದರು. ಆದರೆ 11ನೇ ತಾರೀಕು ಮೀಟಿಂಗ್ ಮಾಡಲಿಲ್ಲ. ಆದರೆ ನೆಕ್ಸ್ಟ್ ಏನಾಯಿತು, ಅಲ್ಲಿಂದ ಬಂದು ಪುನಃ ಎಲ್ಲ MDಗಳಿಗೂ ಸಹ ಫೋನ್ ಮಾಡಿದ್ವಿ, ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿದ್ವಿ. ಏನೂ ಇದೇ ಇಲ್ಲ. ಯಾರೂ ಸಹ ಅಷ್ಟೇ ಬಲಾಢ್ಯರಿಗೆ 100-150 ಕೋಟಿ ಪೇಮೆಂಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಸಣ್ಣ ಕಾಂಟ್ರಾಕ್ಟರ್ಗಳು 5 ರಿಂದ 10 ಕೋಟಿ, 5 ರಿಂದ 50 ಲಕ್ಷದವರೆಗೂ ಕೊಡುವಂಥ ಕಾಂಟ್ರಾಕ್ಟರ್ಗಳು ಇದುವರೆಗೂ DCM ನೀರಾವರಿ ಇಲಾಖೆಯಲ್ಲಿ ಯಾವ ನಿಗಮಗಳಲ್ಲೂ ಪೇಮೆಂಟ್ ಮಾಡ್ತಾ ಇಲ್ಲ. ಹಾಗೆ ಇನ್ನು ಗುತ್ತಿಗೆದಾರರ ಬಿಲ್ ಕ್ಲಿಯರ್ ಆಗದ ವಿಚಾರ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನೇ 3 ತಿಂಗಳ ಹಿಂದೆ ಕರೆದು ಮಾತನಾಡಿದ್ದೆ ಅನ್ನೋದಾಗಿ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನೇ 3 ತಿಂಗಳ ಹಿಂದೆ ಕರೆದು ಮಾತನಾಡಿದೆ ಈ ವಿಚಾರವಾಗಿ. ಸಣ್ಣ ಪ್ರಮಾಣದ ಹಣ ಕ್ಲಿಯರ್, ಇನ್ನು ದೊಡ್ಡ ಮೊತ್ತದ ಏನು ಹಣ ಇದೆ ಇದು ಬಾಕಿ ಇದೆ. ನೀವೇ ಸರಿಯಾಗಿ ಹಣ ಹಂಚಿಕೆ ಮಾಡಿದ್ದೀರಾ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಜೊತೆಯಲ್ಲಿ ಹಣಕಾಸು ಇಲಾಖೆ ಹಣ ಕೊಟ್ಟ ಹಾಗೆ ಕ್ಲಿಯರ್ ಆಗಿದೆ. ಇದು ಕ್ಯಾಬಿನೆಟ್ ಮುಗಿದ ಮೇಲೆ ಕ್ಲಿಯರ್ ಆದ ದಾಖಲೆ ನೀಡ್ತೇವೆ ಅನ್ನುವಂಥ ಮಾತು ಹೇಳಿದ್ದಾರೆ. ದೊಡ್ಡ ಕಾಮಗಾರಿಗಳು ಬಾಕಿ ಇವೆ, ಮುಗಿಯದೆ ಹಣ ನೀಡೋದಕ್ಕೆ ಬರೋದಿಲ್ಲ. ಸಣ್ಣ ಪ್ರಮಾಣದ 520 ಗುತ್ತಿಗೆದಾರರ ಹಣ ಕ್ಲಿಯರ್ ಆಗಿದೆ. ಇನ್ನು ಗುತ್ತಿಗೆದಾರರ ಹಣದ ವಿಚಾರಕ್ಕೆ ಸಚಿವರು ಈಗ ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಬಿಲ್ ಕ್ಲಿಯರ್ ಆಗಿದೆ ಎನ್ನುವಂಥ ವಿಚಾರ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಅವರು ಚಿಟ್ ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ.
ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಕೆಲ ಸಚಿವರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವ್ರನ್ನು ಸಹ ಮಾತಾಡಿಸ್ತೀನಿ. ಸರ್, ಈಗ ಮಂಜುನಾಥ್ ಅವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ, ಏನು ಹೇಳಕ್ ಬಯಸ್ತೀರಿ? ಗಂಭೀರವಾದ ಆರೋಪ ಏನಿಲ್ಲ ಅವ್ರದ್ದು. ಅವ್ರ ತಕರಾರು ಇರೋದು ಮೊದಲನೇದವ್ರಿಗೆ ಫಸ್ಟ್ ಕೊಡಿ ಬಿಲ್ ಅಂತ ಅವ್ರ ವಾದ. ಯಾರಿಗೆ ಫಸ್ಟ್ ಅಂತ ಹಿಂಗೆ ಬನ್ನಿ ಅಂತ ಹೇಳ್ತಾರೆ. ಹಂಗೆ ಬಂದರೆ ನಾವು ಇಲ್ಲಿವರೆಗೆ ಬಂದು ಮುಟ್ಲಿಕ್ಕೆ ಆಗೋಲ್ಲ. ಈಗ 3 ವರ್ಷ ನಾವು ಕೊಟ್ಟರೆ ಅದು 1-2-3 ತಿಂಗಳ ಖಾಲಿ ಆಗ್ತೈತೆ ನಮ್ಮ ದುಡ್ಡು. ನಾವು 3 ವರ್ಷಕ್ಕೆ ಅಡ್ಜಸ್ಟ್ ಮಾಡಬೇಕು. ಸೊ ನಾವು ಆ ಸಿಸ್ಟಮಲ್ಲಿ ಮಾಡ್ತಾಯಿದ್ವಿ. ಸೊ ಹಿಂದಿನ ಅಧ್ಯಕ್ಷ ಇದ್ದಾಗ ನಮ್ಗೆ ಹೇಳಿದರು, ನೀವು ಫಸ್ಟ್ ಯಾರಿದ್ದಾರೆ ಅವ್ರು ಕೊಡಿ ಅಂತ. ನಾವಿಲ್ಲ, ಫಸ್ಟ್ ಕೊಟ್ಟರೆ ಭಾಳ ಸಮಸ್ಯೆ ಆಗ್ತದೆ. ಇವ್ರಿಗೆ ಮುಂದಿನ ಮುಟ್ಲಿಕ್ಕೆ 5-6 ವರ್ಷ ಬೇಕಾಗ್ತದೆ ಇವತ್ತಿನ ಅವ್ರು ಕೊಡೋಕ್ಕೆ. ನಾವು ಪರ್ಸೆಂಟೇಜ್ ವೈಸ್ ಕೊಡ್ತೀವಿ, ಚಿಕ್ಕವ್ರದ್ದು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಸಿಸ್ಟಮ್ ಮಾಡಿದ್ದೀವಿ. ಆ ರೀತಿ ಕೊಡ್ತಾಯಿದ್ದೀವಿ. ಅವರೇನೋ ಅವ್ರದ್ದು ಇರೋದು ವಾದ ಓನ್ಲಿ ದುಡ್ಡು ಮೊದಲನೇದವ್ರಿಗೆಲ್ಲ ಕೊಡಿ ಅಂತ ಅವ್ರ ವಾದ. ನಾವು ಯಾರಿಗೂ ಹಂಚಿಕೊಡ್ತೀವಿ ಅನ್ನೋದು ಅಷ್ಟೇ ಸಿಸ್ಟಮ್. ಇದರಲ್ಲಿ ಏನೋ ಗಂಭೀರ ಆರೋಪ ಏನಿಲ್ವೇ ಇಲ್ಲ. ಕೆಲವು ಮಧ್ಯವರ್ತಿಗಳು, ಕಾಣದ ಕೈಗಳು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇವೆ NOC ಕೊಡೋ ವಿಚಾರದಲ್ಲಿ ಅನ್ನೊಂದು ಗಂಭೀರ ಆರೋಪ ಮಾಡ್ತೀರಿ. ಯಾವುದೇ ಕಾಣದ ಕೈಗಳು ಇಲ್ಲ, ಯಾರು ಮಧ್ಯವರ್ತಿಗಳಿಲ್ಲ. ಈಗ ಅಧ್ಯಕ್ಷನ ಬಗ್ಗೆ ನಮ್ಗೆ ಡೌಟು, ಇವನೇ ಕಾಣದ ಕೈ. ಈಗ ನಮ್ಮ ಮುಂದೆ ಹೇಳಿದೆ ನೇರವಾಗಿ ಪತ್ರಿಕೆಗಳಿದ್ದಾನೆ, ನಮಗೆ ಹೇಳಬೇಕಿತ್ತು. ಅವ ಅಧ್ಯಕ್ಷ ಆಗಿ 2 ತಿಂಗಳಾಯ್ತು. ಈಗ ಒಂದು ಸಾರಿ ನಮ್ಮ ಕಡೆ ಬಂದಿಲ್ಲ. ನಿಮ್ಮ ಕಡೆ ಬಂದು ಯಾವುದೇ ರೀತಿಯಾಗಿ ಚರ್ಚೆ ಮಾಡಲಾರ್ದೇನೆ, ಸಲಹೆ ತಗೊಳ್ಳಾರ್ದೇನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇರುವಂಥದ್ದು ಅದು ಭಾಳ ತಪ್ಪದು. 2 ತಿಂಗಳಿಂದ ಅಧ್ಯಕ್ಷರಾಗಿ ಇಲ್ಲವೇ ಇಲ್ಲ. ಒಮ್ಮೆ ನೇರವಾಗಿ ಮಾಡಿದ್ರೆ ಸೊ ಅವನಿಗೆ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಸರಿಯಾಗಿ ಮಾಡ್ತಾಯಿದ್ದೀವಿ ನಾವು. ಹಿಂದೆ ಕೆಲವು ತಿಂಗಳುಗಳ ಹಿಂದೆ ನೀವೇ ಲೋಕೋಪಯೋಗಿ ಸಚಿವರಾದಂಥ ಸಂದರ್ಭದಲ್ಲಿ ಗುತ್ತಿಗೆದಾರ ಸಂಘದವ್ರನ್ನ ಕರೆದು ಸಭೆಯನ್ನ ಮಾಡಿದ್ರೆ, ಅವರು ನಿಮ್ಮನ್ನು ಕರೆದು ಸನ್ಮಾನವನ್ನು ಸಹ ಮಾಡಿದ್ರು. ಈಗ ಆರೋಪ ಮಾಡ್ತಾ ಇರೋದ್ರ ಹಿಂದೆ ಏನು ಹೇಳ್ತೀರಾ? ಅದಕ್ಕೆ ಯಾವುದೋ ಕಾಣದ ಕೈ ಅಂತ ಈಗ ಅವನಿಗೆ ಹೇಳಬೇಕಾಯ್ತು. ನಮಗೆ ಕಾಣದ ಕೈಗೆ ಹೇಳ್ತಾನಲ್ಲ ಮಂಜುನಾಥ, ಯಾರು ಅಧ್ಯಕ್ಷರು ಮಂಜುನಾಥ. ಈಗ ಅವನು ಯಾವುದೋ ಕಾಣದ ಕೈಯಿಂದ ಇದನ್ನೆಲ್ಲ ಆಪ್ರೇಟ್ ಮಾಡ್ತಾನಂತ ನಮ್ಮ ಡೌಟು. ಅವರೇ ಹೇಳಿದ್ರು, ಬಿಲ್ ನೀವು ಬೇಗ ಬೇಗ ಕೊಡ್ತಾ ಇದ್ದೀರಾ ಅನ್ನೋ ಮಾತು ಹೇಳಿದ್ರು. ಸನ್ಮಾನ ಮಾಡೋದು ಹೌದಾ, ಕೆಂಪಣ್ಣವ್ರು ಹೇಳಿದರು. ಈಗ ಅದೇ ಅದರಲ್ಲಿ ಇವರು ಉಪಾಧ್ಯಕ್ಷ ಏನೋ ಸಂಘ ಸದಸ್ಯರಾಗಿದ್ದರು, ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಸೊ ಈ ರೀತಿ ಆರೋಪ ಮಾಡೋಕ್ಕಿಂತ ಮುಂಚೆ ಸಂಬಂಧಪಟ್ಟವರು ಚರ್ಚೆ ಮಾಡಿದ್ರೆ ಒಳ್ಳೇದಿರ್ತೈತೆ. ಅವರು ಒಳ್ಳೇದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೇರವಾಗಿ CM ಸಿದ್ದರಾಮಯ್ಯನವರ ಸುತ್ತಮುತ್ತಲಿರ್ತಕ್ಕಂಥ ಆಪ್ತ ಸಚಿವರ ವಿರುದ್ಧಗಳೇ ಕೆಲವು ಆರೋಪಗಳು ಬರ್ತಾ ಇರುವಂಥದ್ದು. ಇದರಿಂದ ಏನಾದರೂ ನಡೀತಾ ಇದೆ ಅನ್ನೋ ಒಂದು ಮಾತುಗಳು ಸರ್? ಇಲ್ಲ, ಹಂಗೆ ಆರೋಪ ಬಂದರೂ ನಾವು ಹೇಳಲಿಕ್ಕಾಗಲ್ಲ. ಅವ್ರು ಏನೋ ಹೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈಗ ನಾವು ಉತ್ತರ ಕೊಟ್ಟರೆ ನಮ್ಮ ಡ್ಯೂಟಿ ಅದು ಕೊಡ್ತೀವಿ. ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು. ಕ್ಯಾಮರಾಮನ್ ರೂಪೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇನ್ನು ಗುತ್ತಿಗೆದಾರರ ಬಿಲ್ ವಿಚಾರವಾಗಿ ಸಚಿವ ಬೋಸರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೆಚ್ಚಿನ ಕಮಿಷನ್ ಆರೋಪ ವಿಚಾರಕ್ಕೆ ತಿರುಗೇಟನ್ನ ಕೊಟ್ಬಿಟ್ಟಿದ್ದಾರೆ. ಅವರು ಬಂದು ಪ್ರೂವ್ ಮಾಡಿದ್ರೆ ನಾನು ರಿಸೈನ್ ಮಾಡ್ತೀನಿ ಅನ್ನೋದಾಗಿ ಸಚಿವರು ಈಗ ತಿರುಗೇಟನ್ನ ಕೊಟ್ಟಿರುವಂತದ್ದು. ಗುತ್ತಿಗೆದಾರರ ಬಿಲ್ ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಬೋಸರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ತಿರುಗೇಟನ್ನು ಕೊಟ್ಬಿಟ್ಟಿದ್ದಾರೆ. ಯಾವುದಕ್ಕೆ? ಹೆಚ್ಚಿನ ಕಮಿಷನ್ ಆರೋಪ ವಿಚಾರಕ್ಕೆ. ಅವರು ಬಂದು ಪ್ರೂವ್ ಮಾಡಿದ್ರೆ ನಾನು ರಿಸೈನ್ ಮಾಡ್ತೇನೆ. ಮೊದಲು ನಮ್ಮ ಸ್ಪಷ್ಟನೆ ಕೇಳಲಿ, ಆಮೇಲೆ ಆರೋಪವನ್ನ ಮಾಡಲಿ. ಸುಮ್ಮನೆ ಏನೇನೋ ಆರೋಪ ಮಾಡಬಾರ್ದು. ನನ್ನ ಇಲಾಖೆಯಲ್ಲಿ 101% ಪಾರದರ್ಶಕತೆ ಇದೆ. ವ್ಯವಸ್ಥೆ ವಿರುದ್ಧ ನಾನು ಹೋಗಿದ್ರೆ ಆರೋಪ ಮಾಡಲಿ, ಆದರೆ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲ. ಗುತ್ತಿಗೆದಾರರ ಬಿಲ್ ಗೊಂದಲಕ್ಕೆ ಬೋಸರಾಜ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪ್ರೂವ್ ಮಾಡಿದ್ರೆ ನಾನು ರಿಸೈನ್ ಮಾಡ್ತೀನಿ. ಹಾಗಾಗಿ ಸುಮ್ಮನೆ ಆರೋಪಗಳನ್ನ ಮಾಡಬಾರ್ದಿರುವಂತ ನಿಟ್ಟಿನಲ್ಲಿ ಸಚಿವರು ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಇಲಾಖೆಯಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಆಗಿಲ್ಲ, ಪ್ರೂವ್ ಮಾಡಲಿ. ವ್ಯವಸ್ಥೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ, ಟ್ರಾನ್ಸ್ಪರೆನ್ಸಿ ಇದೆ, 100%, 101% ಪಾರದರ್ಶಕತೆ ಇದೆ. ಸುಮ್ಮನೆ ಏನೇನೋ ಆರೋಪ ಮಾಡಬಾರದು. ಹಾಗಾಗಿ ಮೊದಲು ನಮ್ಮ ಹತ್ರ ಸ್ಪಷ್ಟನೆಯನ್ನ ಕೇಳಲಿ, ಆಮೇಲೆ ಆರೋಪವನ್ನ ಮಾಡಲಿ ಗುತ್ತಿಗೆದಾರರ ಸಂಘ ಅನ್ನುವಂಥ ನಿಟ್ಟಿನಲ್ಲಿ ಈ ಬಗ್ಗೆ ಈಗ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಜೊತೆಯಲ್ಲಿ ಇಲಾಖೆ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಅನ್ನುವಂತ ಮಾತಾಡ್ತಿದ್ದಾರೆ ಸಚಿವ ಬೋಸರಾಜ್ ಅವರು. ಸಚಿವ ಬೋಸರಾಜ್ ಅವರ ಜೊತೆ ನಮ್ಮ ಪ್ರತಿನಿಧಿ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಸಾಕಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದರೆ ಕೆಲವು ಇಲಾಖೆಗಳಲ್ಲಿ
ಕಮಿಷನ್ ಮತ್ತು ಹಸ್ತಕ್ಷೇಪ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಇದೀಗ ನಮ್ಮ ಜೊತೆಗೆ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ನಿಮ್ಮ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ನಿಮ್ಮ ಇಲಾಖೆಯಲ್ಲೂ ಸಹ ಸಾಕಷ್ಟು ಕಮಿಷನ್ ತೆಗೆದುಕೋತಾ ಇದ್ದಾರೆ ಅನ್ನೋದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗ ಅದೇ ನಾನು ಈಗಾಗಲೇ ಅವ್ರ ಜೊತೆಯಲ್ಲಿ 24-25 ವರ್ಷದಲ್ಲಿ ನಾವೇನು ಮಾರ್ಚ್ನಲ್ಲಿ ಅವ್ರಿಗೆ ಪೇಮೆಂಟ್ಸ್ ಮಾಡಿರ್ತಕ್ಕಂಥದ್ದು ನಾವು ಅವ್ರಿಗೆಲ್ಲ ವಿವರ ಕೊಟ್ಟಿದ್ದೀವಿ. ಯಾವ ರೀತಿಯಾಗಿ ನಾವು ಮಾಡ್ತಾಯಿದ್ದೆ ಎಂಬುದು ಅವ್ರಿಗೆ ವಿವರಣೆ ಕೊಟ್ಟಿದ್ದೀವಿ. ಅವರು ಯಾವ ರೀತಿಯಾಗಿ ನಮಗೆ ತೊಂದರೆ ಇದೆ ಎಂಬ ಮಾತುಗಳು ನಮ್ಗೆ ಹೇಳಿದ್ದಾರೆ. ಈಗ ಅದೇ ರೀತಿಯಲ್ಲಿ ನಮಗೆ ಮೊನ್ನೆ ಏನು ಮಾರ್ಚಿನಲ್ಲಿ ಅನುದಾನ ಬಂದಿದೆ, ಅನುದಾನ ನಾವು ಯಾವ ರೀತಿಯಾಗಿ ನಾವು ಒಂದು ಟ್ರಾನ್ಸ್ಪರೆನ್ಸಿಲಿಂದ ಮಾಡಿದ್ದೀವಿ, ಅದನ್ನು ನಾವು ಅವ್ರ ಗಮನಕ್ಕೆ ತರಬೇಕಂತ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ 2 ದಿನ ಹಿಂದೆ ಹೇಳಿದ್ದೀನಿ. ಅವ್ರನ್ನ ಕರೆಸಿ ಒಂದು ದಿವಸ ನಾವೆಲ್ಲ ಯಾವ ರೀತಿಯಾಗಿ ಕೊಟ್ಟು ಅವ್ರಿಗೆಲ್ಲ ಒಂದು ಪೇಪರ್ ಕೊಡಬೇಕಾದ್ರೆ ಹೋದ ಸಾಲ ಸಹಿತ ಕೊಟ್ಟಿವಿ. ಈ ಸಾಲ ಸಹಿತ ಅದೇ ರೀತಿಯಾಗಿ ಅವರಿಗೆ ನಾವು ಮಾಡಿರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು ಅವ್ರು ತೋರಿಸ್ಬೇಕಂತ ಮಾತ್ರ ನನ್ನ ಗಮನದಲ್ಲಿತ್ತು, ಅಧಿಕಾರಿಗಳಿದೆ. ಅಷ್ಟರಾಗಿ ಇದು ಅವರ ಆಪಾದನೆ ಬಂದಿದೆ. ಹಾಗಾಗಿ ಅತಿಥಿಯ ಸಮಯ ನಿಗದಿತ ಸಮಯದಲ್ಲಿ ಅವ್ರನ್ನ ಕರೆದು ಯಾವ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಈ ವಿಷಯಗಳನ್ನ ಅವ್ರು ಮಾತಾಡಿದರು, ಏನು ಆಧಾರಗಳಿದೆ ಅದಕ್ಕಂತೇಳಿ ಅವ್ರಿಗಂತ ಮಾತಾಡ್ತೀನಿ ನಾನು. ಈ ರೀತಿಯಾಗಿ ಆಗಲಿಕ್ಕೆ ನಮ್ಮಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಲಿಕ್ಕಾಗಲಿ, ಯಾವುದೇ ನಮ್ಮಲ್ಲಿ ಕಮಿಷನ್ ಹೆಚ್ಚು ಮಾಡ್ತಕ್ಕಂಥದ್ದಾಗಲಿ ಈ ರೀತಿಯಾಗಿ ಆಗಲಿಕ್ಕೆ ಅವಕಾಶಗಳು ನಾವು ನೀಡೋದಿಲ್ಲ. ಅವರು ಹೇಳ್ತಾ ಇರುವಂಥದ್ದು ಏನಂತಂದರೆ ಕಮಿಷನ್ ಜಾಸ್ತಿ ಆಗ್ತಾ ಇದೆ, ವಿಶೇಷವಾಗಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಪುತ್ರನ ಹಸ್ತಕ್ಷೇಪ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಆ ರೀತಿಯಾದಂಥ ಸಂದರ್ಭ ಬರಲಿಕ್ಕೆ ಅವಕಾಶನೇ ಇಲ್ಲ. ಯಾರು ಇದರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಕೊಡೋದೇ ಇಲ್ಲ. ಅಲ್ಲ, ನಿಮ್ಮ ಪುತ್ರನ ಹೆಸರು ಹೇಳ್ತಾ ಇರುವಂಥದ್ದು. ಅವರು ಯಾರದೇ ಆಗಲಿ ಅವ್ರದ್ದೇ ಅಲ್ಲ, ಯಾರು ನನ್ನ ಹತ್ರ ನನ್ನ ಪುತ್ರ ಇನ್ನೊಬ್ಬರ ಹತ್ರ ಇನ್ನೊಬ್ಬಂದೇ ಇರ್ತಾರೆ. ನನ್ನ ಇಲಾಖೆಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲಿಕ್ಕೆ ಇಲ್ಲಿವರೆಗೂ ನಾನು ಅವಕಾಶ ಕೊಡೋದಿಲ್ಲ. ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ NS ಬೋಸರಾಜು ಅವರ ಮಾತುಗಳು. ನಾನು ಅವರನ್ನು ಸಂಬಂಧಪಟ್ಟಂಥವ್ರನ್ನ ಕರೆದು ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ, ನಮ್ಮ ಸರ್ಕಾರ 100% ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೂಪೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.